5 ಕೋಟಿ ಮೌಲ್ಯದ ನಕಲಿ ಔಷಧ ಸೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖೆಗೆ ಆರೋಗ್ಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಡದಿ ಬಳಿಯ ಒಂದು ಫಾರ್ಮ್ ಹೌಸ್ನಲ್ಲಿ 5 ಕೋಟಿ ಬೆಲೆ ಬಾಳುವಂಥ ನಕಲಿ ಔಷಧಿಯನ್ನು ತಯಾರು ಮಾಡಲಾಗ್ತಾ ಇತ್ತು. ವಿಶೇಷ ತನಿಖೆಗೆ ಆರೋಗ್ಯ ಸಚಿವರಾಗಿರುವಂಥ ಯುಟಿ ಖಾದರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಬಿಡದಿ ಬಳಿ FDA ದೊಡ್ಡ ಕಾರ್ಯಾಚರಣೆ ನಡೆಸಿ ನಕಲಿ ಔಷಧಿಯ ದೊಡ್ಡ ಜಾಲವನ್ನು ಪತ್ತೆ ಮಾಡಿದರು. ಇದರ ಬಗ್ಗೆ ಸಿಎಂ ಜೊತೆ ಮಾತಾಡ್ತೀನಿ, ವಿಶೇಷ ತನಿಖೆಯ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀನಿ, ಈಗಾಗಲೇ ರಾಮನಗರ ಎಸ್ಪಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಕಲಿ ಔಷಧ ಮಾರಾಟದ ಹಿಂದೆ ದುಬೈ ಲಿಂಕ್ ಇದೆಯಾ ಅನ್ನುವ ಅನುಮಾನಗಳು ಹುಟ್ಟಿಕೊಂಡಿದೆ. ದುಬೈನಲ್ಲಿರುವಂತಹ ಪ್ರಶಾಂತ್ ಅನ್ನೋರಿಗೆ ಸೇರಿದ ಜಾಗದಲ್ಲಿ ಈ ನಕಲಿ ಔಷಧ ಪತ್ತೆಯಾಗಿರೋದು. ಕೇಂದ್ರ ಸರ್ಕಾರದ ಜೊತೆ ಕೂಡ ಚರ್ಚೆ ನಡೆಸಲಾಗುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ FDA ಅಧಿಕಾರಿಗಳು ಬಿಡದಿ ಬಳಿ ಬಿಗ್ಗೆಸ್ಟ್ ಒಂದು ಕಾರ್ಯಾಚರಣೆ ಕೈಗೊಂಡಿದ್ದರು. ಸರಿಸುಮಾರು 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಂಡಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ನಿನ್ನೆ ಈ ಒಂದು ಆಪರೇಷನ್ ಏನೇನು ಪತ್ತೆ ಆಯ್ತು ಸರ್? ಆಪರೇಷನ್ ಸಂದರ್ಭದಲ್ಲಿ ಇಲ್ಲ, ಬಹುಶಃ ಬಹಳ ಒಂದು ಗಂಭೀರವಾದ ವಿಚಾರ. ಮತ್ತೆ ನಾವೆಲ್ಲ ಆಲೋಚನೆ ಮಾಡಬೇಕಾದಂತು. ಒಂದು ಕಡೆ ಇಲ್ಲಿ ಊಟ ಕೊಡೋದು ಹೋಟೆಲ್ನವ್ರು ಸರಿ ಇಲ್ಲ, ಇನ್ನೊಂದು ಕಡೆ ಆಸ್ಪತ್ರೆ ಔಷಧಗಳ ಒಂದು ಇವತ್ತು ನಂಬದಂಥ ಪರಿಸ್ಥಿತಿ. ದೊಡ್ಡ ಮಟ್ಟದ ಚಿಂತಾಜನಕವಾಗುವಂಥ ನಾವು ಬಹಳ ಗಂಭೀರವಾದ ಒಂದು ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ನಿನ್ನೆ ಏನೆಲ್ಲ ಬಹುಶಃ ಅಲ್ಲಿ ಆಗಿದೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು 9 ಗಂಟೆಗೆ ನನ್ನ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇವತ್ತಿದೆ. ಮತ್ತು ಇದರ ಬಗ್ಗೆ ಇದರ ಅಂತಾರಾಜ್ಯ ಮಟ್ಟದ ಜಾಲ ಒಂದು, ಮತ್ತು ಯಾರು ಪಡ್ಕೊಳ್ತಾರೆ ಇದು ಎಲ್ಲರಿಗೂ ಜವಾಬ್ದಾರಿ ಇದ್ದಾರೆ. ಒಂದು ಯಾರು ಸಪ್ಲೈ ಮಾಡ್ತಾರೆ, ಇನ್ನೊಂದು ಯಾರು ಇದರಲ್ಲಿ ಸಪ್ಲೈ ಮಾಡಲಿಕ್ಕೆ ಸಹಕಾರ ಮಾಡುವಂಥ ಲಾಜಿಸ್ಟಿಕ್ಸ್ ಯಾರಿದೆ, ಮತ್ತು ಇವರು ಯಾರ ಹತ್ರ ಬರ್ತಾರೆ, ಇವರು ಯಾರ್ಯಾರಿಗೆಲ್ಲ ಅಂಗಡಿಯವರಿಗೆ ಮತ್ತು ಇವರ ನೆಟ್ವರ್ಕ್ ಏನಿದೆ ಇದೆಲ್ಲವೂ ಕೂಡ ಇವತ್ತು ತನಿಖೆ ಮಾಡಬೇಕು. ನಾನು SP ಕೂಡ ಹೇಳಿದ್ದೇನೆ. ನಾವು ನಾನು ಮತ್ತು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಿದ್ದೇವೆ. ಸರ್, ಅಂದ್ರೆ ಇದೊಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆ ಜಾಗ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಆ ನೆಟ್ವರ್ಕ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ಇದೊಂಥರ ವ್ಯವಸ್ಥಿತ ಇದು ಎಷ್ಟು ವರ್ಷಗಳಿಂದ ಆಗ್ತಿತ್ತು ಮಾಹಿತಿ ಸಿಗ್ತದೆ? ಅಲ್ಲದೆ ಇನ್ನು ನಮ್ಮ ತನಿಖೆಯಿಂದ ಇದೆಲ್ಲ ಗೊತ್ತಾಗುವಂಥದ್ದು. ಈಗ ಪ್ರಾಥಮಿಕ ಹಂತದಲ್ಲಿದೆ. ತನಿಖೆ ಆದ ನಂತರ ಎಲ್ಲ ವಿಚಾರ ಗಮನಕ್ಕೆ ಇವತ್ತು ಬರ್ತದೆ. ಬಹುಶಃ ನಾನು ಮತ್ತೆ 9 ಗಂಟೆ ಮಾತಾಡೋ ಸಂದರ್ಭದಲ್ಲಿ ಸಾವಿರ ವಿಚಾರಣೆ ಹೇಳ್ತೇನೆ. ಅಂದ್ರೆ ಹಲವು ಕಂಪನಿಗಳ ನಕಲಿ ಬ್ರ್ಯಾಂಡೆಡ್ ಹಲವು ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಮಲ್ಟಿನ್ಯಾಷನಲ್ ಕಂಪನಿಗಳ ಬ್ರ್ಯಾಂಡ್. ಇನ್ನು ಯಾವುದು ಸತ್ಯ ಯಾವುದು ಇದನ್ನು ಈಗ ಒಂದು ಲ್ಯಾಬ್ ಇಟ್ಕೊಳ್ಬೇಕು, ಮದ್ದು ಸಾರಿ ಉಂಟ ಇಲ್ವ ಅಂತ ನೋಡಿಕೊಡ್ಲಿಕ್ಕೆ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಇವತ್ತಾಗಿದೆ. ಸಪ್ಲೈ ಆಗ್ತಿತ್ತು ಸರ್? ಅದೆಲ್ಲ ಮಾಹಿತಿ ಸಿಗ್ಬೇಕಷ್ಟೇ. ಯಾಕೆ ತನಿಖೆ ನಡೀತಾ ಇದೆ. ದೊಡ್ಡ ಮಟ್ಟ ಜಾಲದ ಕಾರಣ ಇವತ್ತೊಂದು ಡಿಪಾರ್ಟ್ಮೆಂಟ್ ಕೂಡ ಹೇಳಿದ್ದೇನೆ. ನಾನು DGಗೆ ಮಾತಾಡ್ತಿದ್ದೇನೆ. ಅದು ಈಗ ಚರ್ಚೆ ಮಾಡ್ತಿದ್ದೇನೆ ನಾನು. ಬಹುಶಃ ಮುಖ್ಯಮಂತ್ರಿ ಜೊತೆ ಮತ್ತು ನಮ್ಮ ಗೃಹ ಸಚಿವ ಜೊತೆ ಚರ್ಚೆ ಮಾಡ್ಬೇಕಂತ ಹೇಳಿ. ಇದು ಸಪ್ಲೈ ಆಗಿರೋದೇನು ಎಫೆಕ್ಟ್ ಆಗಿರೋದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ? ಅಲ್ಲ, ನಮ್ಗೇನು ಮಾಹಿತಿ ಇಲ್ಲ. ಎಲ್ಲ ಇನ್ನು ನೋಡಬೇಕು ಯಾವ ಆಸ್ಪತ್ರೆಗೆ ಸಪ್ಲೈ ಮಾಡಿದ್ದಾನೆ, ಅಲ್ಲಿ ಎಷ್ಟು ಪೇಷಂಟ್ಗಳು ಬಂದಿದ್ದಾರೆ, ಎಷ್ಟು ಜನ ಸೌಖ್ಯದಿಂದ ಇದ್ದರು, ಎಷ್ಟು ಜನ ತೀರಿ ಹೋದ್ರು, ಇದೆಲ್ಲ ಮಾತಾಡ್ಸ್ಕೊಂಡು ಈ ಬಗ್ಗೆ ಈಗಾಗಲೇ ಅವರು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಈ ಒಂದು ತನಿಖೆ ವಿಚಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ಈಗಾಗಲೇ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸರಿಸುಮಾರು 5 ಕೋಟಿ ಮೌಲ್ಯ ಈಗ ಸುಮಾರು 5 ಕೋಟಿ ಮೊತ್ತದ ನಕಲಿ ಔಷಧವನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಮನಗರ SP ಅವರನ್ನು ತನಿಖೆ ನಡೆಸ್ತಾ ಇದ್ದಾರೆ. ಇದು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಅಂತರಾಜ್ಯ ಆದ ಕಾರಣ ಇದರಲ್ಲಿ ಕೇಂದ್ರ ಸರ್ಕಾರ ಕೂಡ ಇವತ್ತು ಅದಕ್ಕೆ ತನಿಖೆಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು ಮತ್ತು ನೇತೃತ್ವವನ್ನು ವಹಿಸಿಕೊಳ್ಬೇಕು. ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ವಿಶೇಷ ತಾನು ರಚನೆ ಮಾಡಲಿಕ್ಕೆ ನಾನು ಗೃಹ ಸಚಿವ ಜೊತೆ ಚರ್ಚೆ ಮಾಡಿದ್ದೇನೆ. ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿಕೊಂಡು ಮುಖ್ಯಮಂತ್ರಿಗಳ ಇದನ್ನು ಅವರಿಗೆ ವಿಚಾರ ತಿಳಿಸ್ತೇವೆ. ಸರ್, ಈಗ ಅಂತರ್ರಾಜ್ಯ ಲಿಂಕ್ ಇರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ಹಿಮಾಚಲ ಪ್ರದೇಶ, ತೆಲಂಗಾಣ ಅಲ್ಲಿಂದೆಲ್ಲ ಇದು ಸಪ್ಲೈ ಆಗ್ತಿರೋ ಮಾಹಿತಿ ಇರೋದ್ರಿಂದ ಆ ಸರ್ಕಾರ ಜೊತೆ ಏನಾದ್ರು ಮಾತುಕತೆ ಆಡ್ತೀರಾ? ಮಾತುಕತೆ ಖಂಡಿತ ನಡೆಸ್ತೇವೆ. ನಾವು ಮಾತುಕತೆ ನಡೆಸಿ ಕೂಡ ಸಮರ್ಪಕವಾಗಿ ತನಿಖೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ನೇಮಕ ಮಾಡಬೇಕು. ಈಗ ರೆಸಾರ್ಟ್ ಇರುವಂತಹ ಯಾರ ಹೆಸರಲ್ಲಿದೆ ಆ ವ್ಯಕ್ತಿನೇ ಅಲ್ಲಿ ಇದು ಆಪರೇಟ್ ಮಾಡ್ತಿದ್ರೆ ಅಥವಾ ದುಬೈನಲ್ಲಿ ಕೂತ ಬೇರೆಯವರು ಆಪರೇಟ್ ಮಾಡ್ತಾರೆ? ಮೇನ್ ಆಗಿ ದುಬೈಲಿದ್ದಂಥ ಪ್ರಶಾಂತ್ ಎಂಬವರು ಇದನ್ನು ಇವತ್ತು ಆಪರೇಟ್ ಮಾಡಿ ಇಲ್ಲಿ ಬಹುಶಃ ತೇಜಸ್ ಎಂಬವರು ಸಂಬಂಧಿಕರದನ್ನು ಮ್ಯಾನೇಜ್ ಮಾಡ್ತಾ ಇದ್ರು.
ಪ್ರಬುದ್ಧ ಅಂತ ಕೆಲಸ ಮಾಡ್ತಿದ್ದ ಸಿದ್ಧ ಎಂಬವರ ತೋಟ ಇದಾಗಿದೆ. ಕಾನೂನಲ್ಲಿ ಎಲ್ಲರೂ ಕೂಡ ಇದಕ್ಕೆ ಇವತ್ತು ಬಾಧಿತರಾಗಿರ್ತಾರೆ. ನೀವು ಕೂಡ ರಾಮನಗರ SP ಜೊತೆ ಮಾತಾಡಿ ಒಂದು ಎಷ್ಟು ಜನರನ್ನು ಈ ಕೇಸಲ್ಲಿ ವಶಕ್ಕೆ ಪಡೆಯಲಾಗಿದೆ? ಅವರು ಇಲ್ಲ, ಈಗಾಗಲೇ ನಿನ್ನೆಯಿಂದಲೇ ತನಿಖೆ ನಡೆಸಿ ಅವರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಬಹುಶಃ ನಮ್ಮ ಇವತ್ತು ಕೂಡ ಅವರು ತನಿಖೆ ಇವತ್ತು ನಡೆಸ್ತಾ ಇದ್ದಾರೆ. ಅದಕ್ಕೆ ಬಹುಶಃ ನಾವು ನಿಖರ ಸಂಪರ್ಕದಲ್ಲಿ ನಾವು ಇದ್ದೇವೆ. ಮತ್ತು ನನಗೆ ಮಾಹಿತಿ ಕೂಡ ಬೀಟ್ ಪೊಲೀಸಿಗೆ ನಾವು ಇವತ್ತು ಬಹುಮಾನವನ್ನು ಕೂಡ ಕೊಡ್ತೇವೆ. ಪ್ರೈಮರಿ ಇನ್ಫಾರ್ಮೇಶನ್ ಎಷ್ಟು ದಿನದಿಂದ ಆಕ್ಟಿವ್ ಆಗಿದೆ ಸರ್? ಯಾವುದು ಗೊತ್ತಿಲ್ಲ, ನೋಡಬೇಕು. ಸುಮಾರು ನಮಗೆ ಅಧಿಕೃತವಾಗಿ ಪೊಲೀಸ್ ಎಲ್ಲ ಕೆಲವು ಜನಕ್ಕೆ ಯಾವುದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶುಡ್ ಬಿ ಅಫಿಷಿಯಲ್ ಅಲ್ಲ ಇದಕ್ಕೆ. ಸರ್, ಈ ಒಂದು ಹೆಸರನ್ನ ಔಷಧಿಯನ್ನು ಬಳಕೆ ಮಾಡದಂತೆ ಹಾಸ್ಪಿಟಲ್ಗೆ ಸೂಚನೆ ಕೊಟ್ಟಿದೆ. ಈಗಾಗಲೇ ಅದು ಆಟೋಮೆಟಿಕ್ ನಮ್ಮ ಬ್ಲಾಕ್ ಚೈನ್ ಎಲ್ಲ ಬ್ಲಾಕ್ ಮಾಡಿದ್ದೇವೆ. ಮತ್ತೆಲ್ಲ ಹಾಸ್ಪಿಟಲ್ ಮಾಹಿತಿ ಕೂಡ ಕೊಡಲಾಗಿದೆ. ಹಾಸ್ಪಿಟಲ್ ಬ್ಲಾಕ್ ಆಗಿರ್ತದೆ. ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ನಮ್ಮ ಪ್ರತಿನಿಧಿ ಸತ್ತಾರ್ ಸಚಿವ UT ಖಾದರ್ ಅವ್ರ ಜೊತೆ ಮಾತಾಡ್ತಾ ಇದ್ರು. ಶಾಕಿಂಗ್ ವಿಚಾರ ಅಂತಂದರೆ ಈ ನಕಲಿ ಔಷಧಿ ತಯಾರಾಗ್ತಾ ಇದ್ದಂಥ ಜಾಗದ ರೈಡನ್ನು ಮಾಡಿದಾಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತು. ನೆನ್ನೆ ರೈಡ್ ಮಾಡುವ ಸಂದರ್ಭದಲ್ಲಿ ರೈಡ್ ಮಾಡಿದ 3 ಗಂಟೆಗಳ ನಂತರ ಅಲ್ಲಿಗೆ ತೆರಳಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡಿತ್ತು. ಅಲ್ಲಿ ನಕಲಿ ಔಷಧಿಗಳು ಕೂಡ ಪತ್ತೆಯಾಗಿತ್ತು. ಸುಮಾರು 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳು ಅನ್ನೋದು ಗೊತ್ತಾಗಿತ್ತು. ಈಗ ಇರುವಂಥ ವಿಚಾರ, ನಕಲಿ ಔಷಧಿಗಳು ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇತ್ತು, ಇದರ ಹಿಂದೆ ಇರುವಂಥ ಜಾಲ ಯಾವುದು, ಆ ಪ್ರಭಾವಿ ವ್ಯಕ್ತಿ ಯಾರು, ದೆಹಲಿಯಲ್ಲಿರುವಂಥ ಪ್ರಶಾಂತ್ ಅವರಿಗೆ ಸೇರಿದಂಥ ಜಾಗ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಯಾರ್ದಾದ್ರು ಬೇರೆಯವರಿಗೆ ಜಾಗವನ್ನು ಕೊಟ್ಟು ಅಲ್ಲಿ ಈ ನಕಲಿ ಔಷಧಿಗಳನ್ನು ಸೃಷ್ಟಿ ಮಾಡುವಂಥ ಕೆಲಸಗಳಾಗ್ತಾ ಇತ್ತಾ? ಇವತ್ತು UT ಖಾದರ್ ರಿಪಬ್ಲಿಕ್ ಕನ್ನಡ ಜೊತೆ ಒಂದು ಮಾತನ್ನು ಹೇಳಿದ್ರು. ಯಾರು ಇದರ ಬಗ್ಗೆ ಮಾಹಿತಿ ಕೊಟ್ಟರು ನಾವು ಅವರಿಗೆ ಒಂದು ಶ್ಲಾಘಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ. ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ರಾತ್ರಿ ಮಾತಾಡುವಾಗ ಇಂತಹ ಒಂದು ನಕಲಿ ಔಷಧಿಗಳ ಜಾಲ ನಿಮ್ಮ ಜಾಗದಲ್ಲಿ ಏನಾದರೂ ಪತ್ತೆ ಆದರೆ ಅಥವಾ ನಿಮ್ಮ ಸುತ್ತಮುತ್ತಲು ಅನುಮಾನಾಸ್ಪದವಾಗಿ ಏನಾದರೂ ಇದ್ದರೆ ನಮಗೆ ಮಾಹಿತಿಯನ್ನು ಕೊಡಿ, ನಾವು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತೀವಿ ಅಂತ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು.